ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡಗೆ ಸರಿಯಾಗಿ ಟಕ್ಕರ್ ಕೊಡೋ ಟ್ಯಾಲೆಂಟ್ ಇರೋದು ಗಿಲ್ಲಿ ಒಬ್ರಿಗೆ ಅಂದ್ರೆ ತಪ್ಪಾಗೋದಿಲ್ಲ. ಗಿಲ್ಲಿ ನಟ ಅಶ್ವಿನಿ ಗೌಡ ನಡುವೆ ಆಗಾಗ ಮಾತಿನ ಚಕಮಕಿ, ಕಾಲೆಳೆಯೋ ಸಂಭವ ನಡೆಯುತ್ತೆ. ಅದರಲ್ಲೂ ಗಿಲ್ಲಿ ಅಂತೂ ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಇದೀಗ ಅಂಥದ್ದೇ ಒಂದು ಚಾನ್ಸ್ ಗಿಲ್ಲಿ ನಟನ್ಗೆ ಸಿಕ್ಕಿದ್ದು. ಅಶ್ವಿನಿ ಮೇಡಮ್ ರೌಡಿಸಂ ಬಿಟ್ಟಿರೋ ಹಳೆ ಪಂಟ್ರು ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ವ್ಯಕ್ತಿತ್ವದ ಅನಾವರಣ ನಡೀತಾ ಇದೆ. ತಮ್ಮ ಮಾತು ಮತ್ತೆ ಸ್ವಭಾವಗಳಿಂದ ಸ್ಪರ್ಧಿಗಳಿಂದಲೇ ಈ ವಾರ ಎಲಿಮಿನೇಷನ್ ನಿಂದ ಬಚಾವ್ ಆಗ್ಬೇಕಾಗಿದೆ. ಸದ್ಯ ಫ್ಯಾಮಿಲಿಗಳಿಂದ ಪತ್ರಗಳು ಮನೆಯೊಳಗೆ ಬರ್ತಾ ಇದ್ದು, ಅದೇ ಈಗ ಈ ವಾರದ ಚಾಲೆಂಜಿಂಗ್ ಟಾಸ್ಕ್ ಆಗಿ ಬದಲಾಗಿದೆ. ಸದ್ಯ ರಿಷಾ ಗೌಡ ಅವರು ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಅಶ್ವಿನಿ ಗೌಡಗೆ ರೌಡಿಸಂ ಬಿಟ್ಟಿರೋ ಹಳೆ ಪಂಟ್ರು ಅಂತ ಗಿಲ್ಲಿ ನಟ ಕರೆದಿದ್ದಾರೆ. ನಾಮಿನೇಷನ್ ಇಂದ ಬಚಾವ್ ಆಗಬೇಕು ಮತ್ತೆ ತಮ್ಮ ಫ್ಯಾಮಿಲಿ ಕಳಿಸಿರುವಂತಹ ಪತ್ರವನ್ನ ಓದಬೇಕು ಅನ್ನೋ ಉದ್ದೇಶದಿಂದ ರಿಷಾ ಅವರು ಸೂರಜ್ ಮತ್ತೆ ಸ್ಪಂದನ ಅವರ ಪತ್ರಗಳನ್ನ ಹರಿದು ಹಾಕಿದ್ರು. ಇದು ಸೂರಜ್ ಮತ್ತೆ ಸ್ಪಂದನಾಗೆ ನೋವನ್ನ ತಂತು. ಅದಾದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಕೂಡ ನಡೀತು. ಪತ್ರಗಳನ್ನ ಕಳೆದುಕೊಂಡು ದುಃಖದಲ್ಲಿ ಇದ್ದಂತ ಸೂರಜ್ ಮತ್ತೆ ಸ್ಪಂದನಾಗೆ ಎಲ್ಲರೂ ಬಂದು ಸಮಾಧಾನ ಮಾಡ್ತಾ ಇದ್ರೆ, ರಿಷಾ ಗೌಡ ಮಾತ್ರ ಬರಲಿಲ್ಲ. ಸೌಜನ್ಯಕ್ಕೂ ಒಂದು ಸಾರಿ ಕೇಳಲಿಲ್ಲ. ಈ ಕಡೆ ಅಶ್ವಿನಿ ಗೌಡ ಕೂಡ ಸೂರಜ್ ಹಾಗೇನೆ ಸ್ಪಂದನಾಗೆ ಸಮಾಧಾನನೂ ಮಾಡಲಿಲ್ಲ. ಅದ್ರ ಬದಲು ರಿಷಾ ಜೊತೆ ಕೂತು ಮಾತಾಡ್ಕೊಂಡು ಕೂತಿದ್ರು. ಇದನ್ನ ಗಮನಿಸಿದಂತ ಗಿಲ್ಲಿ ನಟ ಕಮೆಂಟ್ ಮಾಡಿದ್ದಾರೆ. ಅಶ್ವಿನಿ ಮೇಡಮ್ ಹೆಂಗಪ್ಪ ಅಂದ್ರೆ, ಈ ಹಳೆ ಪಂಟರ್ ಒಬ್ರು ವಯಸ್ಸಾಗಿ ಅದರಿಂದ ರಿಟೈರ್ ಆಗಿ ಮನೆಯಲ್ಲಿ ಕೂತಿರ್ತಾರಲ್ಲ, ಈಗ ಹೊಸದಾಗಿ ರೌಡಿಸಂಗೆ ಬರುವಂತ ಪಂಟರ್ಗಳಿಗೆ ಬುದ್ಧಿವಾದ ಹೇಳೋದು, ಹಂಗಲ್ಲ ಹಿಂಗಿರ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ ಗೊತ್ತಾ. ಹಂಗೆ ಈಗ ಹೊಸದಾಗಿ ರೌಡಿಸಂಗೆ ಎಂಟ್ರಿ ಆಗಿರೋರ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಷ್ಟೇ ಅಂತ ಅಶ್ವಿನಿ ಗೌಡ ಬಗ್ಗೆ ಗಿಲ್ಲಿ ಕಮೆಂಟ್ ಮಾಡಿದ್ದಾರೆ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಮಾತು ಅಶ್ವಿನಿ ಗೌಡ ಕಿವಿಗೆ ಬಿದ್ದಿಲ್ಲ. ಗಿಲ್ಲಿಯ ಈ ಕಮೆಂಟ್ ಅಶ್ವಿನಿ ಗೌಡ ಗಮನಕ್ಕೆ ಬಂದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೆ ನಾವೆಲ್ಲರೂ ಕಾದ್ ನೋಡ್ಬೇಕಾಗಿದೆ. ಇನ್ನು ವೀಕೆಂಡ್ ಎಪಿಸೋಡ್ ನ ಎಸ್ ಆರ್ ನೋ ಸೆಗ್ಮೆಂಟ್ ನಲ್ಲಿ ಕಿಚ್ಚನ ಬಾಯಲ್ಲೇ ಇದು ಒಂದು ಸ್ಟೇಟ್ಮೆಂಟ್ ಆಗಿ ಬರೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಇನ್ನು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ.